ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ರೆಡಿಯಾಗಿ ಆಚೆ ಹೋಗ್ತಾ ಇದ್ದೆ. ಊರಿಗೆ ಬಂದಿದ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನನಗೆ ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ತವ್ರ ಮನೆಗೆ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅದಕ್ಕೋಸ್ಕರ ಫೋಟೋಶಾಪಿಗೆ ಬಂದು ಈ ಫೋಟೋನ ತೊಗೊಂಡೆ. ಇಲ್ಲಿಂದ ಇದನ್ನು ತೊಗೊಂಡು ಹಂಗೆ ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು. ಆ್ಯಂಡ್ ನಮ್ಮ ಚಿಕ್ಕಪ್ಪ ಡೆತ್ ಆಗಿದ್ರು. ಸೊ ಅವ್ರದ್ದು ಕಾರ್ಯ ಎಲ್ಲ ಇತ್ತು. ಅದೆಲ್ಲ ಆದಮೇಲೆ ಎಲ್ಲ ರಿಲೇಟಿವ್ ಎಲ್ಲ ಉಳ್ಕೊಂಡಿದ್ರಲ್ವ, ಅವರೆಲ್ಲ ಹಾಗೆ ನಾನ್ ವೆಜ್ ಮಾಡಿದರು ಅಂತ ಬಾ ಅಂತ ಕರೆದ್ರು. ಆನ್ ದ ವೇ ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಂದರೆ ನಂದು ಕೆನರಾ ಬ್ಯಾಂಕ್ ಅಕೌಂಟು ಸಾಗರದಲ್ಲಿತ್ತು. ಅದನ್ನು ಶಿವಮೊಗ್ಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ಸೊ ಇದು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಅಲ್ಲಿಂದ ಅಜ್ಜಿ ಮನೆಗೆ ಬಂದೆ. ಇಲ್ಲೆಲ್ಲ ಫುಲ್ಲು ಚಿಕನ್ನು ಕಬಾಬೆಲ್ಲ ಮಾಡ್ತಾಯಿದ್ರು. ಅದೆಲ್ಲ ಮಾಡಿಕೊಂಡು ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಬಂದೆ. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಮೈಸೂರು ಟ್ರಿಪ್ ಹೋಗೋಕ್ಕೆ ಏನೆಲ್ಲ ಶಾಪ್ ಮಾಡಿದ್ದೀನಿ, ಏನೆಲ್ಲ ತೊಗೊಂಡಿದ್ದೀನಿ, ಏನೆಲ್ಲ ಜೋಡಿಸ್ಕೊಳ್ತೀನಿ ಬಟ್ಟೆ ಅನ್ನೋದ್ರ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಹಾಗೆ ನಾನು ವೈಟ್ ಕಲರ್ ಒಂದು ಶರ್ಟ್ನ ತೊಗೊಂಡಿದ್ದೆ, GRSಗೆ ಹಾಕ್ಕೊಂಡು ಹೋಗೋಣ ಅಂತ. ಇದು ತುಂಬಾ ಟ್ರಾನ್ಸ್ಪರೆಂಟ್ ಇದೆ. ನನಗದು ಅಷ್ಟು ಲೈಕ್ ಆಗಿಲ್ಲ. ತುಂಬಾ ತೆಳುಗಿದೆ, ಅಷ್ಟು ಇಷ್ಟ ಆಗಿಲ್ಲ. ಹಾಕ್ಕೊಂಡ್ರೆ ಕಂಫರ್ಟಬಲ್ಲು ಅನಿಸಲ್ಲ. ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಇದನ್ನು ಮತ್ತೆ ಅನ್ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅದೇ ಕವರಿಗೆ ಹಾಕಿಟ್ರೆ ರಿಟರ್ನ್ ಕೊಟ್ಬಿಟ್ಟು ಹೋಗೋಣ ಅಂತ. ಸೊ ನಾನು ಹೋಗೋ ಅಷ್ಟರೊಳಗೆ ಅದು ರಿಟರ್ನ್ ಕೂಡ ಇಸ್ಕೊಂಡು ಹೋದರು. ಅಷ್ಟೇನು ಚೆನ್ನಾಗಿರಲಿಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋದಲ್ಲಿ, ಇದರಲ್ಲಿ ಅಷ್ಟು ಚೆನ್ನಾಗೇನು ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ನಮ್ಮಮ್ಮ ಡೆತ್ತಾಗಿ 6 ಇಯರ್ ಕಂಪ್ಲೀಟ್ ಆಗಿದ್ದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಳೆಯಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ಅವ್ರದ್ದೆಲ್ಲ ಪೂಜೆನ ಮುಗಿಸ್ಕೊಂಡು ನಾನು ಆಚೆ ಎಲ್ಲ ಹೋಗಿ ಬಂದೆ. ಸೊ ಮಧ್ಯಾಹ್ನ ಕೂತ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೆ. ಇದನ್ನು ರಿಟರ್ನ್ ಮಾಡಬೇಕಲ್ವ. ಅದಾದಮೇಲೆ ನೆಕ್ಸ್ಟ್ ನಾನು ಏನೆಲ್ಲ ತೊಗೊಂಡಿದ್ದೀನಿ, ಹಾಗೆ ಏನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇವಾಗ ತುಂಬ ಬಿಸಿಲಿರೋದ್ರಿಂದ ನಾನು ಫಸ್ಟ್ ಸನ್ ಗ್ಲಾಸಸ್ನ ತೊಗೊಂಡಿದ್ದೆ. ಇದು ನನ್ನ ಹತ್ರ ಇರಲಿಲ್ಲ ಲಾಸ್ಟ್ ಟೈಮೆಲ್ಲ. ನಾನು ನಮ್ಮ ಅಕ್ಕಂದು ಇಸ್ಕೊಂಡು ಹೋಗಿ ವಿಡಿಯೋ ಶೂಟ್ ಮಾಡಿಸ್ಕೊತಾ ಇದ್ದಿದ್ದು. ಸೊ ತೊಗೊಬೇಕು ಅಂದ್ಕೊಂಡು ಫೈನಲಾಗಿ ಬುಕ್ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ 2 ತೊಗೊಂಡಿದ್ದೀನಿ, ಬರುತ್ತೆ ಯಾವಾಗಾದರೂ ಅಂತ. ಮದುವೆಗೂ ಮುಂಚೆ ಆವಾಗೆಲ್ಲ ತುಂಬಾ ಸ್ಪೆಕ್ನ ಯೂಸ್ ಮಾಡ್ತಾಯಿದ್ವಿ. ಇವಾಗಂದರೂ ಬಿಟ್ಟಿದ್ದೀನಿ. ಆ್ಯಂಡ್ ಅಲ್ಲಿ ಬಿಸಿಲಲ್ಲಿ ಓಡಾಡಬೇಕಾದ್ರೆ ಸ್ಕಿನ್ನೆಲ್ಲ ಟ್ಯಾನ್ ಆಗಬಾರ್ದು ಅಂತ ಹಾಗೆ DOT&KEY ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ನ ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಊರಿಗೆ ಬಂದಾಗಿಂದ 2-3 ದಿವಸದಿಂದ ಇದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಸಖತ್ತು ಫೇಸು ತುಂಬ ಚೆನ್ನಾಗಿ ಅನಿಸ್ತಿದೆ. ಆಯ್ಲಿ ಅನಿಸಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಬಿಸಿಲಲ್ಲೆಲ್ಲ ಓಡಾಡೋದು. ಸೊ ಹಾಗಾಗಿ ಫಸ್ಟು ನಾನು ಸನ್ಸ್ಕ್ರೀನ್ನ ತೊಗೊಂಡೆ. ಈ ಸಲ DOT&KEY ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರ್ಬೋದು. ಫ್ಯಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಘಮ. ಹಾಗೆ ನನ್ನ ತಮ್ಮನ ಮಗ ತುಂಬ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದ, ಫೋನೆಲ್ಲ ಎಡಿಯೋದೆಲ್ಲ ಮಾಡ್ತಾಯಿದ್ದ. ಸೊ ಹಾಗೆ ಇದು ಒಂದು ತೊಗೊಂಡಾಯಿತು. ಒಂದು ಟಾಪು ಇದನ್ನು ಬುಕ್ ಮಾಡಿದೆ. ಇದು ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಪ್ರೈಸ್, ಬರೀ 207 ಏನೋ ಕೊಟ್ಟಿದ್ದೆ. ಇದಕ್ಕೆ ಸಖತ್ ರಿಚ್ ಲುಕ್ ಕಾಣಿಸ್ತಾ ಇತ್ತು ನನಗಿದು. ಅದ್ರ ಫಿಟ್ಟಿಂಗ್ ಏನೂ ಮಾಡಿಕೊಂಡೇ ಇರಲಿಲ್ಲ. ಆ್ಯಂಡ್ ಇದು ಒಂದು ಎಕ್ಸ್ಟ್ರಾ ಡ್ರೆಸ್ನ ಇಟ್ಕೊಂಡು ಹೋಗ್ತೀನಿ ಎಮರ್ಜೆನ್ಸಿಗೆ. ನಾನು ಯಾವಾಗ ಎಲ್ಲಿಗೆ ಆಚೆ ಹೋದರೂ ಒಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ನ ಇಟ್ಕೊಂಡು ಹೋಗಿರ್ತೀನಿ, ಇನ್ ಕೇಸ್ ಏನಾದರೂ ಆಗುತ್ತೆ ಎಮರ್ಜೆನ್ಸಿ. ಸೊ ಹಾಗಾಗಿ ಇದನ್ನು ಒಂದು ಎಕ್ಸ್ಟ್ರಾ ಅಂತ ಇಟ್ಕೊಂಡಿರ್ತೀನಿ. ಪ್ಲ್ಯಾನ್ ಇಲ್ಲ ಹಾಕ್ಕೊಳ್ಳೋದು, ಎಕ್ಸ್ಟ್ರಾ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆ ಟಾಪ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೈಟು ಮತ್ತು ಇದು ಒಂದು ಬುಕ್ ಮಾಡಿದ್ದೆ, ವೈಟ್ ಕಲರ್ ರಿಟರ್ನ್ ಮಾಡಿದೆ. ಇದು ಒಂದನ್ನು. ಸೊ ಇವಾಗ ನೆಕ್ಸ್ಟ್ ಬಂದು ನಾನು ಊರಲ್ಲಿರೋ ಹೊಸ ಬಟ್ಟೆ ಎಲ್ಲನೂ ತೊಗೊಂಡು ಬಂದುಬಿಟ್ಟಿದ್ದೀನಿ. ಯಾಕಂದರೆ ತುಂಬ ದಿವಸ ಇರೋಣ ಅಂತ ಅಂದ್ಕೊಂಡು ಬಂದೆ. ಮತ್ತು ನನಗೆ ಸ್ವಲ್ಪ ಆರ್ಡರ್ಸ್ಗಳು ಇತ್ತು. ಆ ಆರ್ಡರ್ಸ್ಗಳಿಗೆಲ್ಲ ಹಾಕ್ಕೊಂಡು ಹೋಗಬೇಕಲ್ಲ ಅಂತ ಮನೇಲಿರೋ ಎಲ್ಲ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದೆ. ಇದು ಬ್ಲ್ಯಾಕ್ ಕಲರು. ನಾನು ಇವಾಗ ಇಲ್ಲಿಂದ ಇದನ್ನು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇ ಹೊರಡ್ತಾ ಇರೋದು. ಇವಾಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಮುಗಿಸಿ ನೆಕ್ಸ್ಟ್ ಈ ಸ್ನಾನ ಮುಗಿಸಿ ನಾನು ಈ ಡ್ರೆಸ್ನ ಹಾಕ್ಕೊಳ್ತೀನಿ. ಆ್ಯಂಡ್ ನೈಟು ಇಲ್ಲಿಂದ ಹೊರಡ್ತೀವಲ್ವ, ಸೊ ಇದರಲ್ಲೇ ಹಾಕ್ಕೊಂಡು ಹೋಗೋಣ ಅಂತ ಇದನ್ನು ಇವಾಗ ಇಲ್ಲಿ ಎಕ್ಸ್ಟ್ರಾ ಸೈಡ್ಸ್ಗೆ ಎತ್ತಿಟ್ಕೊಳ್ತೀನಿ.
ನಂದು ಲಾಸ್ಟ್ ಪೋರ್ಟ್ಫೋಲಿಯೋ ಶೂಟು ಗ್ರ್ಯಾಜುಯೇಷನ್ ಡೇಗೆ ಅಂತ ಎಲ್ಲರೂ ಸೇರಿ ಈ ಥರದ್ದು ಡ್ರೆಸ್ನ ತೊಗೊಂಡಿದ್ವಿ. ಇದನ್ನು ಅವತ್ತೇ ಲಾಸ್ಟ್ ಹಾಕ್ಕೊಂಡಿದ್ದು, ಅದಾದಮೇಲೆ ಇದನ್ನು ಹಾಕ್ಕೊಂಡೇ ಇಲ್ಲ. ಸೊ ಇದನ್ನು ನಾನು ಹಾಕ್ಕೊಳ್ಳೋದೇ ಇಲ್ಲ. ಅದು ಇಲ್ಲೇನಾದರೂ ಯೂಸ್ ಆಗ್ಬೋದೇನೋ ಅಂತ ತೊಗೊಂಡು ಬಂದೆ. ಇದು ಏನು ಯೂಸ್ ಆಗ್ತಾಯಿಲ್ಲ. ಸೊ ತುಂಬಾ ಎಲ್ಲ ಡ್ರೆಸ್ಗಳೆಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಸಿಂಪಲ್ಲಾಗಿ ನಾನು 2 ಡೇಸ್ಗೆ ಹೋಗ್ತಾ ಇರೋದು 2 ಜೊತೆ ಡ್ರೆಸ್ಸು ಆ್ಯಂಡ್ 1 ಎಕ್ಸ್ಟ್ರಾ ಡ್ರೆಸ್ ಅಷ್ಟೇ ಇಟ್ಕೊತಾ ಇರೋದು. ಇದಾದಮೇಲೆ ಋತ್ವಿಕಿಂದು ಕೂಡ ಸ್ವಲ್ಪ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ವೈಟ್ ಕಲರ್ ಶರ್ಟ್ನ ರಿಟರ್ನ್ ಮಾಡಿದ್ನಲ್ಲ, ನನಗೆ GRSಗೆ ಹಾಕ್ಕೊಂಡು ಹೋಗೋಕ್ಕೆ ಡ್ರೆಸ್ಗಳೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ನಾನು ಫ್ಲಿಪ್ಕಾರ್ಟಲ್ಲಿ 2 ಡೇಸ್ ಡೆಲಿವರಿ ಇರುವಂಥ ಡ್ರೆಸ್ನ ನೋಡ್ತಾ ಇದ್ದೆ. ಆ್ಯಂಡ್ ಫೈನಲಾಗಿ ನನಗೆ ಇದೊಂದು ಡ್ರೆಸ್ ಸಿಕ್ತಿದ್ದು. ತುಂಬ ದಿವಸದಿಂದ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ತೊಗೊಳ್ಬೇಕು ಅಂತ. ಫೈನಲಾಗಿ 2 ಡೇಸ್ಗೆ ಡೆಲಿವರಿ ಸಿಕ್ತು. ಅದು ಶುಕ್ರವಾರ. ಇವತ್ತು ನಾನು ಹೊರಡಬೇಕಲ್ವ, ಇವತ್ತೇ ಡೆಲಿವರಿ ಇತ್ತು. ಸೊ ಅದು ಇವಾಗ ಬಂತು. ಪ್ಯಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬಂತು. ಆ್ಯಂಡ್ ಸೈಜ್ ಎಲ್ಲ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ನಾನು ಎಕ್ಸೆಲ್ಲೇ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಎಕ್ಸೆಲ್ಲೇ ತೊಗೊಳ್ಳೋದು. ಸೊ ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗು ಕೂಡ ಕರೆಕ್ಟಾಗಿದೆ. ಹಿಂದ್ಗಡೆ ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿದ್ದು. ಫ್ರಂಟಲ್ಲಿ ಸ್ವಲ್ಪ ಡೀಪ್ ಅಂತ ಅನ್ನಿಸ್ತಾ ಇತ್ತು, ಬಟ್ ಓಕೆ, ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ಬಂದು ನಾನು ಋತ್ವಿಕಿಗೆ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಅವನಿಗೂ ಕೂಡ ನಾನು 2 ಜೊತೆ ಬಟ್ಟೆ, ಅದ್ರ ಜೊತೆಗೆ 1 ಎಕ್ಸ್ಟ್ರಾ ಬಟ್ಟೆ ಇಟ್ಕೊತೀನಿ. ಮಕ್ಕಳಲ್ವಾ, ಅವರಿಗೆ 1-2 ಜೊತೆ ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಸೊ ನನಗೂ ರೆಡ್ಡು, ಅವನಿಗೂ ರೆಡ್ಡು. ಇದು ರೆಡ್ ಕಲರ್ ಶರ್ಟು ಮತ್ತು ಪ್ಯಾಂಟು. ಹಾಗೆ ನೆಕ್ಸ್ಟ್ ಡೇಗೆ ಮತ್ತು GRSಲ್ಲಿ ಅವನಿಗೂ 1 ಬಟ್ಟೆನ ಎಕ್ಸ್ಟ್ರಾ ನಾನು ಇಟ್ಕೊಳ್ತಾ ಇದ್ದೀನಿ. ತುಂಬ ಕಮ್ಮಿ ಲಗೇಜ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ಲಗೇಜ್ ಇದ್ದರೆ ಅದನ್ನು ಹೊತ್ಕೊಂಡು ಓಡಾಡೋಕ್ಕಾಗಲ್ಲ. ಹೊತ್ಕೊಂಡು ಓಡಾಡೋ ನೆಸೆಸಿಟಿ ಇಲ್ಲ, ಬಟ್ ಲಗೇಜ್ ಸ್ವಲ್ಪ ಕಡಿಮೆನೇ ಇರಲಿ ಅಂತ ನಾನು ಅವನದು 2 ಜೊತೆ, ನಂದು 2 ಜೊತೆ ಎಕ್ಸ್ಟ್ರಾ 1 ಜೊತೆನ ಇಟ್ಕೊಂಡಿದ್ದೀನಿ. ಚಿಕ್ಕ ಬ್ಯಾಗಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಹಿಂಗೆ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗಿಬಿಡ್ತು. ನಾನು ಟ್ರೈನಿಗೆ ಹೋಗಬೇಕು ಇಲ್ಲಿಂದ ಭದ್ರಾವತಿಗೆ. ಸೊ ರೆಡಿ ಆಗಿದ್ದೀನಿ. ಊಟ ಎಲ್ಲ ಮುಗಿಸಿ ರೆಡಿ ಆದೆ. 3 ಗಂಟೆಗೆ ನಮಗೆ ಸಾಗರದಲ್ಲಿ ಟ್ರೈನ್ ಇರೋದು. ಇಲ್ಲಿಂದ 5 ಗಂಟೆಗೆ ನಾವು ಭದ್ರಾವತಿ ರೀಚ್ ಆಗ್ತೀವಿ. ಸೊ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ತುಂಬಾ ಚೇಂಜ್ ಆಗಿಬಿಟ್ಟಿದೆ ರೈಲ್ವೆ ಸ್ಟೇಷನ್ನು. ಇದು ಸಾಗರ ರೈಲ್ವೆ ಸ್ಟೇಷನ್ ಅಂತ ಅನ್ನಿಸ್ಬಿಡ್ತು. ಆ್ಯಂಡ್ ಇದನ್ನೆಲ್ಲ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಇನ್ನೂ ಮಾಡ್ತಾಯಿದ್ರು. ಅಲ್ಲೆಲ್ಲ ಕಿತ್ತಾಕಿ ಇನ್ನೂ ತುಂಬ ಆಲ್ಟ್ರ್ ಮಾಡ್ತಾಯಿದ್ರು. ಸಾಗರ ತುಂಬ ಫೇಮಸ್ ಆಗ್ತಾ ಇದೆ ಅಂತ ಅನ್ನಿಸ್ತು. ತುಂಬ ದಿವಸ ಆಗಿತ್ತು ಟ್ರೈನಲ್ಲಿ ನಾವು ಹೋಗದೆ. ಸೊ ಭದ್ರಾವತಿಗೆ ಹೋಗಬೇಕಿತ್ತಲ್ಲ. ಸೊ ಟ್ರೈನಲ್ಲಿ ಡೈರೆಕ್ಟ್ ಹೋಗ್ಬಿಡೋಣ, ಇಲ್ಲಿಂದ ಶಿವಮೊಗ್ಗ ಇಳ್ದು ಅಲ್ಲಿಂದ ಭದ್ರಾವತಿ ಬಸ್ಸೆಲ್ಲ ಚೇಂಜ್ ಮಾಡಬೇಕು ಅಂತ. ಇದಾದರೆ ಕರೆಕ್ಟಾಗಿ 5 ಗಂಟೆಗೆ ಹೋಗ್ಬಿಡುತ್ತೆ ಅಂತ ಟ್ರೈನಲ್ಲಿ ಹೊರಡೋಕ್ಕೆ ಬಂದ್ವಿ. ಟ್ರೈನ್ ಕೂಡ ಬಂತು. ಆ್ಯಂಡ್ ಆನ್ ದ ವೇ ಹೋಗ್ತಾ ಇದ್ದೆ. ನನ್ನ ಮಗನಿಗೆ ಯಾವಾಗ ಹೊಟ್ಟೆ ಹಸಿವಾಗೋದು, ನೀರು ಕುಡಿಯೋಂಗಾಗೋದು. ನಾವು ಯಾವಾಗ ನೀರು ತೊಗೊಂಡು ಹೋಗಿರಲ್ಲ ಆವಾಗ ನೀರು ಬೇಕಾಗಿರುತ್ತೆ, ಏನಾದ್ರು ತಿನ್ನೋಂಗಾಗಿರುತ್ತೆ ಅಂತ ಇದು ಮಾಡ್ತಾ ಇರ್ತಾನೆ. ಇಲ್ಲಿ ನೆಕ್ಸ್ಟು ಮನೆಗೆ ಬಂದೆ ನಾನು. ಇವ್ರು ಕೂಡ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ರು. ಆ್ಯಂಡ್ ನಾವು ಪಲಾವ್ ಮಾಡಿಕೊಂಡು, ಚಪಾತಿ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ. ಎಮರ್ಜೆನ್ಸಿಗೆ ಬರುತ್ತೆ ಅಂತ. ಇದು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಲಾಸ್ಟ್ 10 ಗಂಟೆಗೆ ಹೋಗುವಾಗ ಪಲಾವ್ ಮಾಡ್ಕೊಂಡಿದ್ವಿ, ಚಪಾತಿ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ನೈಟ್ ಕೂಡ ಜಸ್ಟ್ ಹಾಗೆ ಫೇಸ್ ವಾಶ್ ಮಾಡಿಕೊಂಡು ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ಆ್ಯಂಡ್ ಓಮಿನಿ ಕೂಡ ಬಂತು. ಹಾಗೆ ಪೂಜೆ ಮಾಡ್ಕೊಂಡು ಹೊರಡೋದು ಯಾವಾಗಲೂ ಇದ್ದೇ ಇರುತ್ತೆ ಸಂಪ್ರದಾಯದ ಪ್ರಕಾರ. ಹೋಗುವಾಗ ನಾವು ಹೇಗೆ ಹೋಗ್ತೀವೋ ಹಾಗೆ ಸುರಕ್ಷಿತವಾಗಿ ಬರಲಿ ಅಂತ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಪೂಜೆನೆಲ್ಲ ಮಾಡಿ ನಾವು ಭದ್ರಾವತಿಯಿಂದ 10ವರೆಗೆ ಹೊರಟ್ವಿ. ಇಲ್ಲಿಂದ ಹೊರಟಿ ನಾವು 1ವರೆಗೆ ಚನ್ನರಾಯಪಟ್ಟಣದಲ್ಲಿ ಉಳ್ಕೊಂಡ್ವಿ. ಅಂದರೆ ಡ್ರೈವರ್ಗೆ ತುಂಬ ನಿದ್ದೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ನಾವು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಚನ್ನರಾಯಪಟ್ಟಣದಲ್ಲಿ ಅಲ್ಲಿ ನಿಲ್ಲಿಸಿ ಅವರು ಮಲ್ಕೊಂಡ್ರು ಕಾರಲ್ಲಿ. ಆ್ಯಂಡ್ ನಾವು ಹೊರಗಡೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. 2 ಗಂಟೆಯಿಂದ 4 ಗಂಟೆ ತನಕ. ಅದು ಹೆಂಗೆ ಟೈಮ್ ಪಾಸ್ ಮಾಡಿದ್ವೋ ಗೊತ್ತಿಲ್ಲ, ಹೊರಗಡೆ ಕುತ್ಕೊಂಡು ಮಾತಾಡ್ಕೊತ. ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನ್ ಹತ್ರ ಹಿಂಗೆ ಮಲ್ಕೊಂಡು ಸಿಕ್ಕಾಬಟ್ಟೆ ಸೊಳ್ಳೆ. ಅದೆಲ್ಲ ಆದಮೇಲೆ ಅವರು 1-2 ಅವರ್ಸ್ ರೆಸ್ಟ್ ಮಾಡಿದ್ರು. 4ಗೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ 6ಗೆ ಕರೆಕ್ಟಾಗಿ ನಾವು ನಂಜನಗೂಡು ತಲುಪಿದ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲ ಹೋಗಿದ್ವಿ, ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.